ವೆಲ್ಕಮ್ ಬ್ಯಾಕ್. ಓಡಿ ಹೋದಂತ ಪತಿ ಪ್ರೇಯಸಿಯೊಂದಿಗೆ ಪ್ರತ್ಯಕ್ಷನಾಗಿರುವಂತದ್ದು. ಮದುವೆಯಾಗಿ ಮಕ್ಕಳಿದ್ರು ಕೂಡ ಓಡಿ ಹೋಗಿಸಲಾಗಿತ್ತು. ನಡು ರಸ್ತೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಮಹಿಳೆಯರು. ಪ್ರಮುಖವಾಗಿ ಮಕ್ಕಳಿದ್ರು ಕೂಡ ಬೇರೆಯ ಯುವತಿಯ ಒಟ್ಟಿಗೆ ಓಡಿ ಹೋಗಿದ್ದ ಆತ ಅದಾದ ನಂತರವಾಗಿ ಮತ್ತೆ ವಾಪಸ್ ಬಂದಿದ್ದಾನೆ. ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಮಹಿಳೆಯರು. ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಪರಸ್ತ್ರೀ ಜೊತೆ ಓಡಿ ಹೋಗಿದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯ ಗಂಡ. ಓಡಿ ಹೋದಂತಹ ಪತಿ ಪ್ರೇಯಸಿಯೊಂದಿಗೆ ಪ್ರತ್ಯಕ್ಷನಾಗಿದ್ದಾನೆ. ಮದುವೆಯಾಗಿ ಮಕ್ಕಳಿದೆ ಈತನಿಗೆ, ಆದ್ರೂ ಕೂಡ ಪರಸ್ತ್ರೀ ಜೊತೆ ಸುತ್ತಾಟವನ್ನ ನಡೆಸ್ತಾ ಇದ್ದ. ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಕೆಲ ದಿನಗಳ ಹಿಂದೆ ಪರಸ್ತ್ರೀ ಜೊತೆಗೆ ಓಡಿ ಹೋಗಿದ್ದ. ಈಗ ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಮಹಿಳೆಯರು. 2 ಮಕ್ಕಳನ್ನ ಬಿಟ್ಟು ಓಡಿ ಹೋಗಿ ಈಗ ವಾಪಸ್ ಆಗಿದ್ದ. ಬೆಳಗಾವಿಗೆ ಬಂದಿದ್ದಾನೆ. ಮತ್ತೆ ವಾಪಸ್ ಈ ಜೋಡಿ ಅಂದ್ರೆ ಆ ಯುವತಿಯ ಜೊತೆನೆ ಬಂದಿರುವಂತದ್ದು ನೋಡಿ, ಗಮನಿಸ್ತಾ ಇರಬಹುದು. ಮಾರಿಹಳ ಗ್ರಾಮದ ಮಾಸಾಬಿ ಸೈಯದ್ ಎಂಬಾಕೆ ಜೊತೆಗೆ ಓಡಿ ಹೋಗಿದ್ದ ಬಸವರಾಜ ಸೀತಾಮಣಿ. ಗಂಡ ಓಡಿ ಹೋದ ಬಳಿಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ವಾಣಿಶ್ರೀ. 2 ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದಕ್ಕೆ ಹರಸಾಸುವನ್ನ ಪಡ್ತಾ ಇದ್ರು. 2 ತಿಂಗಳ ಬಳಿಕ ಬೆಳಗಾವಿ ನಗರಕ್ಕೆ ಬಂದು ಮಾಸಾಬಿ ಬಸವರಾಜ್ ವಾಸ ಆಗಿದ್ದಾರೆ. ನಿನ್ನೆ ರಾತ್ರಿ ವಾಣಿಶ್ರೀ ಕೈಯಲ್ಲಿ ತಗ್ಲಾಕೊಂಡಿದ್ದವು ಈ ಇಬ್ರು ಜೋಡಿಗಳು. ಈ ವೇಳೆ ಮಾಸಾಬಿ ಪ್ರಶ್ನೆ ಮಾಡಿದ್ದಕ್ಕೆ ವಾಣಿಶ್ರೀ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಜುಟ್ಟು ಹಿಡಿದುಕೊಂಡು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಮಾಸಾಬಿ ಮತ್ತು ವಾಣಿಶ್ರೀ. ಬಸವರಾಜ್ನಿಂದಲೂ ಕೂಡ ಹೆಂಡತಿ ವಾಣಿಶ್ರೀ ಮೇಲೆ ಹಲ್ಲೆಯನ್ನ ನಡೆಸಲಾಗಿರುವಂತದ್ದು. ನಡು ರಸ್ತೆಯಲ್ಲಿ ಹೊಡೆದಾಡ್ಕೊಳ್ತಾ ಇರುವುದನ್ನ ಬಿಡಿಸಿ ಕಳಿಸಿದ್ದಾರೆ ಸ್ಥಳೀಯರು.